4 ಜನ ನನ್ನ ಬಗ್ಗೆ ಏನು ಅನ್ಕೊಂತಾರೋ ಏನೋ, ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ದಾರೆ. ನಾನೇನಾದರೂ ಎಡವಿದ್ರೆ ತಪ್ಪು ಮಾಡಿದರೆ ಜನ ನನ್ನನ್ನು ಜಡ್ಜ್ ಮಾಡ್ತಾರೆ. ನಾನು ನೋಡೋಕೆ ಹಿಂಗಿದ್ದೀನಿ, ಜನ ನನ್ನನ್ನು ನೋಡಿ ನಗ್ಬೋದು, ಇಲ್ಲವೇ ಜನ ನನ್ನನ್ನು ನೋಡಿ ನಗ್ತಾರೆ. ನನ್ನ ಫ್ರೆಂಡ್ಸ್ಗಳು ಏನು ಅನ್ಕೊತಾರೋ, ಮನೆಯವರು ಏನು ಅನ್ಕೊತಾರೋ, ರಿಲೇಟಿವ್ಸ್ಗಳು ಏನು ಅನ್ಕೊತಾರೋ, ನಮ್ಮ ಸಮಾಜದಲ್ಲಿರುವ ಕೆಲಸ ಇಲ್ಲದ ವೇಸ್ಟ್ ಬಾಡಿಗಳು ಏನು ಅನ್ಕೊತಾವೆ ಏನು ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಕೊರಗ್ತಾರೆ ಮತ್ತು ಗೋಲ್ಡನ್ ಟೈಮನ್ನು ವೇಸ್ಟ್ ಮಾಡ್ತಾರೆ. ಈ ಒಂದು ಭಯದಿಂದಲೇ ಬೇರೆಯವರು ನನ್ನನ್ನೇ ನೋಡ್ತಾ ಇದ್ದಾರೆ, ನನ್ನ ಮೇಲೆ ಫೋಕಸನ್ನು ಇಟ್ಟಿದ್ದಾರೆ, ನಾನು ಏನೇನು ಮಾಡಿದರೂ ಕೂಡ ಜನ ನೋಡ್ತಾರೆ, ಹಾಗಾಗ್ಬೋದು ಹೀಗಾಗ್ಬೋದು, ಅವ್ರು ಆ ರೀತಿ ಅನ್ಬೋದು ಈ ರೀತಿ ಅನ್ಕೋಬೋದು ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಏನನ್ನ ಕೂಡ ಮಾಡಲ್ಲ. ಇವರು ತಮ್ಮ ಲೈಫಲ್ಲಿ ಹೊಸದಾಗಿ ಏನನ್ನು ಕಲಿಯೋದು ಇಲ್ಲ, ಹೊಸದಾಗಿ ಏನನ್ನ ಮಾಡೋದು ಇಲ್ಲ, ಅಲ್ಲೇ ಬಿದ್ದು ಕೊಳಿತಾ ಇರ್ತಾರೆ. ಬಹಳಷ್ಟು ಜನ ಹೆಣ್ಮಕ್ಳು ನನ್ನ ವಿಡಿಯೋಗಳ ಕಮೆಂಟ್ ಬಾಕ್ಸ್ನಲ್ಲಿ ಏನಂತ ಕಮೆಂಟ್ ಮಾಡಿರ್ತಾರಪ್ಪ ಅಂತಂದರೆ, ಸರ್ ನಾನು ಕೂಡ ಯೂಟ್ಯೂಬ್ ಚಾನಲ್ ಮಾಡಬೇಕಂತ ಅಂದ್ಕೊಂಡಿರುವೆ, ಲಾಗಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರುವೆ, ವಿಡಿಯೋ ಎಡಿಟಿಂಗು ಫೋಟೋಗ್ರಫಿ ಮಾಡಬೇಕಂತ ಅಂದ್ಕೊಂಡಿರುವೆ, ಆದರೆ ನಮ್ಮ ರಿಲೇಟಿವ್ಸ್ ಏನು ಅಂತಾರೋ ಏನೋ, ಮನೆಯವ್ರು ಏನು ಅಂತಾರೋ ಏನೋ ಅಂಥೇಳಿ ಮಾಡ್ತಾ ಇಲ್ಲ ಅಂಥೇಳಿ ಕಮೆಂಟ್ ಮಾಡಿರ್ತಾರೆ. ಎಷ್ಟೋ ಹುಡುಗರು ಸರ್ ನಾನು ಕೂಡ ಸ್ಟಾರ್ಟಪ್ ಮಾಡಬೇಕಂತ ಅಂದ್ಕೊಂಡಿರುವೆ, ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡಿರುವೆ, ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿರುವೆ, ಆದರೆ ನನ್ನ ಫ್ರೆಂಡ್ಸ್ಗಳು ನಾನು ಸೋತ್ರೆ ಏನು ಅನ್ಬೋದು, ಬಿಸ್ನೆಸ್ ಲಾಸ್ ಆದರೆ ಏನು ಅನ್ಬೋದು ಅನ್ನೋ ಭಯ ಅಂತೂ ಇದೆ, ಹಾಗಾಗತ್ತೆ ಹಿಂಗಾಗತ್ತೆ ಅಂತೆಲ್ಲ ಕಮೆಂಟ್ ಮಾಡಿರ್ತಾರೆ. ಸೊ ನಿಮಗೂ ಕೂಡ ಈ ರೀತಿ ಅನ್ನಿಸ್ತಾ ಇದೆಯಪ್ಪ ಅಂತಂದರೆ, ನಿಮಗೆ ಇದರಿಂದ ಹೊರಬರೋಕ್ಕೆ ಆಗ್ತಾ ಇಲ್ಲಪ್ಪ ಅಂತಂದರೆ, ನೀವು ಸ್ಪಾಟ್ಲೈಟ್ ಎಫೆಕ್ಟಿಗೆ ತುತ್ತಾಗಿದ್ದೀರಾ, ಇದರಿಂದ ನರಳುತ್ತಾ ಇದ್ದೀರಾ ಅಂತಂದಂಗೆ, ನಿಮ್ಮಲ್ಲಿ ಸೋಷಿಯಲ್ ಎಂಜೈಟಿ ತುಂಬಾ ಜಾಸ್ತಿ ಆದಾಗೆ ಅಂದಂಗೆ. ಸೊ ಎಲ್ಲಿ ತನಕ ನೀವು ಈ ಸ್ಪಾಟ್ಲೈಟ್ ಎಫೆಕ್ಟ್ದಿಂದ ಹೊರಗೆ ಬರಲ್ವೋ ಅಲ್ಲಿ ತನಕ ನೀವು ನಿಮ್ಮ ಲೈಫಲ್ಲಿ ಏನನ್ನ ಕಲಿಯಲ್ಲ, ಏನನ್ನ ಕೂಡ ಮಾಡೋದಿಲ್ಲ, ಓರ್ವ ಲೂಸರ್ ಥರನೇ ಇರ್ತೀರ. ಈ ಸ್ಪಾಟ್ಲೈಟ್ ಎಫೆಕ್ಟ್ ಅಂದರೆ ಏನಪ್ಪ ಅಂತಂದರೆ, ಇದೊಂದು ಕಾಗ್ನಿಟಿವ್ ಬಯಾಸ್ ಆಗಿದೆ, ಒಂಥರದ ಅರಿವಿನ ಭ್ರಮೆ ಆಗಿಬಿಟ್ಟಿದೆ. ಈ ಭ್ರಮೆಗೆ ನೀವು ತುತ್ತಾಗಿದ್ದರೆ ನೀವು ಜನರನ್ನು ಓವರ್ ಎಸ್ಟಿಮೇಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀರ. 4 ಜನ ನನ್ನ ಬಗ್ಗೆ ಏನು ಅನ್ಕೊತಾರೋ ಏನು, ಎಲ್ಲ ಜನ ನನ್ನನ್ನೇ ನೋಡ್ತಾ ಇದ್ದಾರೆ, ಎಲ್ಲ ಜನ ನನ್ನ ಲುಕ್ಸನ್ನು, ಅಪಿಯರೆನ್ಸನ್ನು, ಬಿಹೇವಿಯರನ್ನು, ಮಿಸ್ಟೇಕ್ಸ್ಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಇಡೀ ಜಗತ್ತಿನ ಕಣ್ಣು ನನ್ನ ಮೇಲೇ ಇದೆ, ಜಗತ್ತು ನನ್ನ ಬಗ್ಗೆ ಕೇರ್ ಮಾಡುತ್ತೆ ಅನ್ನೋ ಒಂದು ಓವರ್ ಎಸ್ಟಿಮೇಷನನ್ನು ನೀವು ಮಾಡ್ತೀರಾ. ಒಂಥರದ ಭ್ರಮೆಯಲ್ಲಿ ನೀವು ಬದುಕೋಕ್ಕೆ ಶುರು ಮಾಡಿಬಿಡ್ತೀರಾ. ಯಾವಾಗ ನೀವು ಈ ಸ್ಪಾಟ್ಲೈಟ್ ಎಫೆಕ್ಟಿಗೆ ತುತ್ತಾಗಿರ್ತೀರೋ ಆವಾಗ ನಿಮಗೆ ಹೆಂಗೆ ಅನ್ಸುತ್ತಪ್ಪ ಅಂತಂದರೆ, ಎವ್ರಿ ಒನ್ ಈಸ್ ವಾಚಿಂಗ್ ಮೀ, ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರು ಕೂಡ ನನ್ನನ್ನು ನೋಡ್ತಾ ಇದ್ದಾರೆ, ನನ್ನ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ, ನನ್ನ ಮೇಲೆ ಒಂದು ಸ್ಪಾಟ್ಲೈಟನ್ನು ಬಿಟ್ಟಿದ್ದಾರೆ ಅಂತ ನಿಮಗೆ ಅನಿಸುತ್ತೆ. ಹೆಂಗೆ ಈ ಶೋ ಅಲ್ಲಿ ಸ್ಪಾಟ್ಲೈಟ್ ಬಿಟ್ಟಿರ್ತಾರಲ್ಲ, ಬರೀ ಮಾಡೆಲ್ ಅಷ್ಟೇ ಕಾಣಿಸ್ಬೇಕು, ಸಿಂಗರ್ ಅಷ್ಟೇ ಕಾಣಿಸ್ಬೇಕು ಅಂಥೇಳಿ, ನಿಮಗೇನು ಅನ್ಸುತ್ತಪ್ಪ ಅಂತಂದರೆ, ಜಗತ್ತಿನಲ್ಲಿರೋರು ಎಲ್ಲರೂ ಕೂಡ ನನ್ನನ್ನು ಕೇರ್ ಮಾಡ್ತಾರೆ, ಎಲ್ಲರೂ ಕೂಡ ನನ್ನ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ, ನಾನು ಏನೇ ಮಾಡಿದರೂ ಕೂಡ ನೋಟಿಸ್ ಮಾಡ್ತಾರೆ ಅಂತ ನಿಮಗೆ ಅನ್ಸೋಕ್ಕೆ ಶುರು ಆಗುತ್ತೆ, ಒಂದು ಭ್ರಮೆ ಶುರುವಾಗಿಬಿಡತ್ತೆ. ಆದರೆ ರಿಯಾಲಿಟಿಯಾಗಿ ಯಾರ ಹತ್ರ ಕೂಡ ಇಷ್ಟೊಂದು ಟೈಮ್ ಇಲ್ಲ, ಯಾರೂ ಕೂಡ ನಿಮ್ಮ ಮೇಲೆ ಸ್ಪಾಟ್ಲೈಟ್ ಬಿಟ್ಟಿರಲ್ಲ. ಜಗತ್ತು ನಿಮ್ಮ ಬಗ್ಗೆ ಕೇರ್ ಮಾಡಲ್ಲ, ಕಾಳಜಿನೂ ಮಾಡಲ್ಲ, ಏನೂ ಮಾಡಲ್ಲ, ತಲೆನೇ ಕೆಡಿಸಿಕೊಳ್ಳಲ್ಲ ನಿಮ್ಮ ಬಗ್ಗೆ. ನೀವೊಬ್ರು ಇದ್ದೀರಾ ಅನ್ನೋದು ಕೂಡ ಇಡೀ ಜಗತ್ತಿಗೆ ಗೊತ್ತಿಲ್ಲ. ಇದೇ ರಿಯಾಲಿಟಿ ಇದ್ರೂ ಕೂಡ ಬಹಳಷ್ಟು ಜನರಿಗೆ ಏನು ಅನ್ಸುತ್ತೆ, ಜಗತ್ತು ನನ್ನ ಬಗ್ಗೆ ಕೇರ್ ಮಾಡುತ್ತೆ, ಜಗತ್ತು ನನ್ನನ್ನು ನೋಡ್ತಾ ಇರುತ್ತೆ, ಹಂಗೆ ಅನ್ಕೊಳ್ಳುತ್ತೆ ಹಿಂಗೆ ಅನ್ಕೊಳ್ಳುತ್ತೆ ಅಂಥೇಳಿ ಒಂದು ಭ್ರಮೆಯಲ್ಲಿ ಬದುಕ್ತಾರೆ, ಸೋಷಿಯಲ್ ಎಂಜೈಟಿಯಲ್ಲಿ ಬದುಕ್ತಾರೆ. ಇದಕ್ಕೇನೆ ನಾವು ಸ್ಪಾಟ್ಲೈಟ್ ಎಫೆಕ್ಟ್ ಅಂತ ಕರಿತೀವಿ. ನಿಮಗೆ ಯಾಕೆ ಈ ರೀತಿ ಅನ್ಸುತ್ತೆ ಅನ್ನೋದಕ್ಕೂ ಕೂಡ ಕಾರಣಗಳಿವೆ. ನಿಮಗೆ ಯಾಕೆ ಈ ರೀತಿ ಅನ್ಸುತ್ತಪ್ಪ ಅಂತಂದರೆ, ಯು ಆರ್ ದ ಸೆಂಟರ್ ಆಫ್ ಯುವರ್ ವರ್ಲ್ಡ್. ನಿಮ್ಮ ಬದುಕಿನ, ನಿಮ್ಮ ಜಗತ್ತಿನ ಸೆಂಟರ್ ಯಾರಾಗಿರ್ತೀರ, ನೀವೇ ಆಗಿರ್ತೀರ. ನೀವು ಎನಿ ಟೈಮ್ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ, ಸ್ವಾರ್ಥಿಗಳಾಗಿ ಯೋಚನೆ ಮಾಡ್ತಾ ಇರ್ತೀರ. ನನಗೆ ಅದು ಬೇಕು, ಇದು ಬೇಕು, ನನ್ನ ಲೈಫಲ್ಲಿ ಇದಿಲ್ಲ, ಅದಿಲ್ಲ, ಗರ್ಲ್ ಫ್ರೆಂಡ್ ಇಲ್ಲ, ಬಾಯ್ ಫ್ರೆಂಡ್ ಇಲ್ಲ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಕಾರ್ ಇಲ್ಲ, ಮನೆ ಇಲ್ಲ, ಸಾವಿರಾರು ಕೋಟಿ ಆಸ್ತಿ ಇಲ್ಲ ಅಂತೆಲ್ಲ ಬರೀ ನಿಮ್ಮ ಬಗ್ಗೆನೇ ನೀವು ಯೋಚನೆ ಮಾಡ್ತಾ ಇರ್ತೀರ. ನಿಮ್ಮ ಬದುಕಿನ ಸೆಂಟರ್ ನೀವೇ ಆಗಿರ್ತೀರ. ಸೊ ನೀವು ಎನಿ ಟೈಮ್ ನಿಮ್ಮ ಬಗ್ಗೆ ಯೋಚನೆ ಮಾಡೋದ್ರಿಂದ ನಿಮಗೇನು ಅನ್ಸುತ್ತಪ್ಪ ಅಂತಂದರೆ, ನನ್ನ ಬಗ್ಗೆ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ನಮ್ಮ ಮನೆಯವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ, ನಮ್ಮ ಫ್ರೆಂಡ್ಸ್ಗಳಿಗೇನು ಮಾಡೋಕ್ಕೆ ಕೆಲಸ ಇಲ್ಲ, ರಿಲೇಟಿವ್ಸ್ಗಳಿಗೇನು ಮಾಡೋಕ್ಕೆ ಕೆಲಸ ಇಲ್ಲ, ಊರವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ, ಜನರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ, ಎಲ್ಲ ಜನ ಬರೀ ನನ್ನ ಮೇಲೇ ಫೋಕಸ್ಡ್ ಆಗಿದ್ದಾರೆ, ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ ಅಂಥೇಳಿ ನೀವು ಅನ್ಕೊಳ್ಳೋಕ್ಕೆ ಶುರು ಮಾಡ್ತೀರಾ, ಭ್ರಮೆಯಲ್ಲಿ ಬದುಕೋಕ್ಕೆ ಶುರು ಮಾಡಿಬಿಡ್ತೀರಾ. ಇದಕ್ಕೇ ನಿಮಗೆ ಸ್ಪಾಟ್ಲೈಟ್ ಎಫೆಕ್ಟ್ನ ಪ್ರಭಾವ ಆಗತ್ತೆ. ಇನ್ನು ಎರಡನೇದಾಗಿ ನೀವೇನು ಅನ್ಕೊತೀರಪ್ಪ ಅಂತಂದರೆ, ಹೇಗೆ ನಾನು ನನ್ನನ್ನು ಜಡ್ಜ್ ಮಾಡ್ಕೊತೀನೋ ಅದೇ ರೀತಿ ಜಗತ್ತು ಜಡ್ಜ್ ಮಾಡುತ್ತೆ ಅಂತ ನೀವು ಅನ್ಕೊತೀರ. ನೀವು ಅನ್ಕೊತಾ ಇದ್ದೀರಾ ನಾನು ಸರ್ವಶ್ರೇಷ್ಠ ಅಂಥೇಳಿ. ನೀವು ಸರ್ವಶ್ರೇಷ್ಠ ಅನ್ಕೊಂಡ್ಬಿಟ್ರೆ ಜಗತ್ತು ನಿಮ್ಮನ್ನು ಸರ್ವಶ್ರೇಷ್ಠ ಅಂತ ಒಪ್ಪಿಕೊಳ್ಳಲ್ಲ. ನೀವೇನಾದರೂ ನಾನೊಬ್ಬ ದೊಡ್ಡ ಕಚಡ ಅಂಥೇಳಿ ಅನ್ಕೊಂಡ್ಬಿಟ್ರೆ ಜಗತ್ತು ನಿಮ್ಮನ್ನು ಕಚಡ ಅಂಥೇಳಿ ಒಪ್ಪಿಕೊಳ್ಳಲ್ಲ. ನೀವು ಹೇಗೆ ನಿಮ್ಮನ್ನು ಜಡ್ಜ್ ಮಾಡ್ತಿರೋ ಆ ರೀತಿ ಜಗತ್ತು ನಿಮ್ಮನ್ನು ಜಡ್ಜ್ ಮಾಡಲ್ಲ.
ಆದರೂ ಕೂಡ ಹೀಗೆ ಜಡ್ಜ್ ಮಾಡುತ್ತೆ. ನಾನೆಂದುಕೊಂಡಂತೆಯೇ ಜಗತ್ತು ನನ್ನನ್ನು ಜಡ್ಜ್ ಮಾಡುತ್ತೆ. ನಾನು ಹೆಂಗೆ ನನ್ನನ್ನು ಕೇರ್ ಮಾಡ್ತೀನಿ ಅದೇ ರೀತಿ ಜಗತ್ತು ನನ್ನನ್ನು ಕೇರ್ ಮಾಡುತ್ತೆ ಅಂತೇಳಿ ನಿಮಗನ್ಸುತ್ತೆ. ಬಟ್ ರಿಯಾಲಿಟಿಯಾಗಿ ಜಗತ್ತು ನಿಮ್ಮನ್ನು ಕೇರು ಮಾಡಲ್ಲ, ಅಷ್ಟೊಂದು ಡೀಪಾಗಿ ಜಡ್ಜು ಮಾಡಲ್ಲ. ನೀವೇನು ಅನ್ಕೊತೀರಪ್ಪ ಅಂತಂದರೆ ಜಗತ್ತು ನನ್ನನ್ನು ಪ್ರೀತಿಸುತ್ತೆ ಅನ್ಕೊತೀರಾ. ಬರೀ ಇದು ನಿಮ್ಮ ಥಿಂಕಿಂಗ್ ಆಗಿದೆ, ಆದರೆ ರಿಯಾಲಿಟಿ ಅಲ್ಲ. ಈ ರೀತಿ ನೀವು ಈ ಭ್ರಮೆಯಲ್ಲಿರುವಾಗ ನಿಮ್ಮಲ್ಲಿರುವ ಸೋಷಿಯಲ್ ಎಂಜೈಟಿ ಮತ್ತು ಸೆಲ್ಫ್ ಕಾನ್ಷಿಯಸ್ನೆಸ್ ಇದಕ್ಕೆ ತುಪ್ಪ ಸುರಿದುಬಿಟ್ಟು ಇದನ್ನು ಮತ್ತಷ್ಟು ಉಬ್ಬಿಸ್ತವೆ, ಆಂಪ್ಲಿಫೈ ಮಾಡ್ತವೆ. ಈ ಕಾರಣಗಳಿಂದಾಗಿ ನಿಮಗೆ ಈ ಸ್ಪಾಟ್ಲೈಟ್ ಎಫೆಕ್ಟ್ನ ಪ್ರಭಾವ ಫೀಲ್ ಆಗೋಕ್ಕೆ ಶುರು ಆಗುತ್ತೆ. ನಿಮಗೆ ಇದರ ರಿಯಲ್ ಲೈಫ್ ಎಕ್ಸಾಂಪಲ್ಗಳನ್ನು ಕೊಡಬೇಕಪ್ಪ ಅಂತಂದರೆ ಸಾಕಷ್ಟು ಎಕ್ಸಾಂಪಲ್ಗಳಿವೆ. ನಿಮಗೆ ಅನಿಸ್ತಾ ಇರುತ್ತೆ ಎಲ್ಲರೂ ನನ್ನನ್ನು ನೋಡ್ತಾ ಇದ್ದಾರೆ, ನನ್ನ ಮೇಲೆ ಸ್ಪಾಟ್ಲೈಟ್ ಇಟ್ಟಿದ್ದಾರೆ, ಒಂದು ಕಣ್ಣು ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಯಾರಿಗೂ ಕೇರ್ ಮಾಡಲ್ಲ. ಉದಾಹರಣೆಗಾಗಿ ನೀವು ರಸ್ತೆಯಲ್ಲಿ ಹೋಗ್ತಾ ಇರ್ತೀರ, ಹೋಗೋವಾಗ ನೀವು ಎಡುತ್ತೀರ, ಎಡವಿದ ನಂತರ ನಿಮಗೇನು ಅನಿಸುತ್ತಪ್ಪ ಅಂತಂದರೆ ಎಲ್ಲರೂ ನನ್ನನ್ನು ನೋಡಿ ನಗ್ತಾರೆ ಅಂತ ಅನಿಸುತ್ತೆ. ಬಟ್ ರಿಯಾಲಿಟಿ ಏನಿರುತ್ತೆ, ನೀವು ಎಡವಿರೋದು ಮ್ಯಾಕ್ಸಿಮಮ್ ಜನರಿಗೆ ಗೊತ್ತೇ ಇರಲ್ಲ. 99% ಕೇಸ್ಗಳಲ್ಲಿ ನೀವು ಎಡವಿದ್ದೀರಾ ಅನ್ನೋದು ಕೂಡ ನಿಮ್ಮ ಅಕ್ಕಪಕ್ಕದವ್ರಿಗೆ ಗೊತ್ತಾಗಲ್ಲ. ಆದರೂ ಒಳಗಡೆ ನಿಮಗೆ ಭಯ ಶುರು ಆಗಿಬಿಡುತ್ತೆ, ನಾನು ಎಡವಿದ್ದೀನಿ, ನನ್ನನ್ನು ನೋಡಿ ನಗ್ತಾರೆ, ಜಡ್ಜ್ ಮಾಡ್ತಾರೆ, ನಡೆಯೋಕ್ಕೆ ಬರಲ್ಲ ಅಂತಾರೆ ಅಂಥೇಳಿ. ನೋ ಬಡಿ ಕೇರ್ಸ್. ಮ್ಯಾಕ್ಸಿಮಮ್ ಜನ ನಿಮ್ಮನ್ನು ನೋಟಿಸೇ ಮಾಡಿರೋದಿಲ್ಲ. ನೋಟಿಸ್ ಮಾಡಿದರೂ ಕೂಡ ಇಗ್ನೋರ್ ಮಾಡ್ತಾರೆ, ಎಡವೋದು ಕಾಮನ್ ಆಗಿದೆ ಅಂತಾರೆ, ಬಿಟ್ಟು ಬಿಡ್ತಾರೆ, ತಲೆನೇ ಕೆಡಿಸ್ಕೊಳ್ಳಲ್ಲ. ಇನ್ನು ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಬೇಕು, ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಹಾಕಬೇಕಂದಾಗ ಏನು ಅನ್ಕೊತೀರಾ, ಇದು ವೈರಲ್ ಆಗುತ್ತೆ, ಇಂಟರ್ನೆಟ್ಟಲ್ಲಿ ಬೆಂಕಿ ಹತ್ತಿದಂಗೆ ವೈರಲ್ ಆಗಿಬಿಡುತ್ತೆ, ಕಾಡ್ಗಿಚ್ಚಿನಂತೆ ಹಬ್ಬತ್ತೆ ಅಂಥೇಳಿ ನೀವು ಹಾಕಿರ್ತೀರ. ಆದರೆ ರಿಸಲ್ಟ್ ಏನು ಬರುತ್ತೆ, 10 ಜನನೂ ಕೂಡ ನೋಡಲ್ಲ, ವಿಡಿಯೋ ಫ್ಲಾಪ್ ಆಗುತ್ತೆ, ಪೋಸ್ಟು ರೀಲು ಫ್ಲಾಪ್ ಆಗಿಬಿಡುತ್ತೆ. ನೀವು ಅನ್ಕೊಂಡ್ಬಿಟ್ಟಿರ್ತೀರ ಜಗತ್ತೆಲ್ಲ ನೋಡುತ್ತೆ, ಭಾರಿ ಕಂಟೆಂಟ್ ಮಾಡಿದ್ದೀನಿ, ಅಂಥ ರೀಲ್ಸ್ ಮಾಡಿದ್ದೀನಿ. ಕೆಲವೊಂದಿಷ್ಟು ಹುಡುಗಿಯರು ಯಾರ್ದೋ ಒಂದು ವಿಡಿಯೋ ನೋಡಿಬಿಟ್ಟು ನಾನು ಕೂಡ ಬಟ್ಟೆ ಬಿಚ್ಚಿ ಕುಣಿದ್ರೆ ನಂದು ವೈರಲ್ ಆಗುತ್ತೆ ಅಂತೇಳಿ ಕುಣಿತಾನೆ ಇರ್ತಾರೆ ಬಟ್ಟೆ ಬಿಚ್ಚಿ, ಆದ್ರೂ ಹೋಗ್ತಾ ಇರಲ್ಲ. ಇದು ಕೂಡ ದ ಸ್ಪಾಟ್ಲೈಟ್ ಎಫೆಕ್ಟಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಇನ್ನು ನಿಮ್ಮೊಂದಿಗೆ ಏನಾದರೂ ಅನ್ಯಾಯ ಆಯ್ತಪ್ಪ ಅಂತಂದರೆ, ಇಲ್ಲ ಬೇರೆಯವ್ರಿಗೆ ಯಾರೊಂದಿಗಾದರೂ ಅನ್ಯಾಯ ಆಯ್ತಪ್ಪ ಅಂತಂದರೆ, ಯಾರಾದರೂ ಓರ್ವ ದುಡ್ಡಿರೋ ಮನೆತನದ ಹುಡುಗ ಕಾರ್ ಆಕ್ಸಿಡೆಂಟ್ ಮಾಡಿಬಿಟ್ಟು ಅಮಾಯಕರನ್ನು ಸಾಯಿಸಿದ್ರೆ, ಇಲ್ಲವೇ ಭ್ರಷ್ಟ ದುಷ್ಟ ರೇಪಿಸ್ಟರು ಬಡ ಹುಡುಗಿಯರನ್ನು ರೇಪ್ ಮಾಡಿ ಬಿಸಾಕ್ಬಿಟ್ರೆ, ಅವರ ಮೇಲೆ FIR ಆಗದೆ ಇದ್ದರೆ, ಕೋರ್ಟಲ್ಲಿ ಅವರಿಗೆ ನ್ಯಾಯ ಸಿಗದೆ ಇದ್ದರೆ, ಆವಾಗ ಜನ ಎಲ್ಲ ಬೀದಿಗೆ ಬಂದು ಹೋರಾಟ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಪ್ರತಿಯೋರ್ವ ಹೋರಾಟಗಾರನಿಗೆ ಏನು ಅನಿಸ್ತಾ ಇರತ್ತಪ್ಪ ಅಂತಂದರೆ, ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತಂದರೆ ಜಗತ್ತಿನ ತನಕೆಲ್ಲ ಹೋಗುತ್ತೆ, ಸಮಾಜದಲ್ಲಿರುವ ಜನ ಎಲ್ಲ ನೋಡ್ತಾರೆ, ಅಟೆನ್ಷನ್ ಸಿಗುತ್ತೆ, ನ್ಯಾಯಾಲಯದ ಮೇಲೆ ಪ್ರೆಷರ್ ಬೀಳುತ್ತೆ, ಸರ್ಕಾರದ ಮೇಲೆ ಪ್ರೆಷರ್ ಬೀಳುತ್ತೆ, ನಮಗೆ ನ್ಯಾಯ ಸಿಗತ್ತೆ ಅಂತ ಅನ್ಕೊತಾರೆ. ಬಟ್ ರಿಯಾಲಿಟಿಯಲ್ಲಿ ಹಿಂಗಾಗತ್ತಾ? ಆಗಲ್ಲ. ಇದು ಕೂಡ ದ ಸ್ಪಾಟ್ಲೈಟ್ ಎಫೆಕ್ಟಿಗೇನೆ ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ನಾನು ಕೂಡ ಸ್ಟಾರ್ಟಪ್ ಇಂಡಿಯಾದಲ್ಲಿ ಸ್ಕ್ಯಾಮ್ಗಳಾಗಿವೆ ಅಂತ ಹೇಳಿಬಿಟ್ಟು ಪ್ರಧಾನಮಂತ್ರಿಗೆ ಗಪ್ಚುಪ್ಪಾಗಿ ಪತ್ರ ಬರೆದೆ. ಪ್ರಧಾನಮಂತ್ರಿಯವರಿಗೆ ಗಪ್ಚುಪ್ಪಾಗಿ ಪತ್ರ ಬರೆದಿರೋದ್ರಿಂದ ನಾವು ಯಾವ ಏರಿಯಾದಲ್ಲಿ ಆಗಿದೆ, ನಾನು ಯಾವ ಏರಿಯಾದಲ್ಲಿ ಇರ್ತೀನಿ ಅನ್ನೋದು ಗೊತ್ತಾಗತ್ತಲ್ಲ. ಆವಾಗ ಅಲ್ಲಿರುವ MLAಗಳು, MP ಗಳು, ಭ್ರಷ್ಟ ದುಷ್ಟ ರೇಪಿಷ್ಟ ಅಧಿಕಾರಿಗಳು ಇವರೆಲ್ಲ ಸೇರಿಬಿಟ್ಟು ಪೊಲೀಸ್ನವರ ಕಡೆಯಿಂದ ಅಟ್ಯಾಕ್ ಮಾಡ್ಸೋಕೆ ಶುರು ಮಾಡ್ತಾರೆ, ಹೆರಾಜ್ ಮಾಡೋಕ್ಕೆ ಶುರು ಮಾಡ್ತಾರೆ. ಲೋನ್ ಅಂತೂ ಕೊಡೋದಿಲ್ಲ, ಸ್ಕ್ಯಾಮ್ ಇದೆ ಅನ್ನೋದನ್ನು ಒಪ್ಕೊಳ್ಳೋದಿಲ್ಲ, ಅದ್ರ ಮೇಲೆ ಎನ್ಕ್ವೈರಿ ಮಾಡೋದಿಲ್ಲ. ಸೊ ಈ ರೀತಿ ಇದೆ. ನೀವು ಎಷ್ಟೇ ದೊಡ್ಡ ಅನ್ಯಾಯ ಆಗಿದೆ, ಸಾವಿರಾರು ಹುಡುಗಿಯರ ರೇಪ್ ಆಗಿದೆ ಅಂತ ಹೇಳ್ಬಿಟ್ಟು ರೋಡಿಗಿಳಿದು ಹೋರಾಟ ಮಾಡಿದರೂ ಕೂಡ ಜಗತ್ತಿನಲ್ಲಿರುವ ಮ್ಯಾಕ್ಸಿಮಮ್ ಜನ ಇದನ್ನು ಇಗ್ನೋರ್ ಮಾಡ್ತಾರೆ. ಗೊತ್ತೇ ಆಗೋದಿಲ್ಲ ಅವರಿಗೆ ಇಂಥದ್ದೊಂದು ಕೆಟ್ಟ ಘಟನೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಊರಲ್ಲಿ ಆಗಿದೆ ಅನ್ನೋದು ಮ್ಯಾಕ್ಸಿಮಮ್ ಜನರಿಗೆ ಗೊತ್ತೇ ಆಗೋದಿಲ್ಲ. ಗೊತ್ತಾದರೂ ಕೂಡ ಅವರು ಇಗ್ನೋರ್ ಮಾಡ್ತಾರೆ. ಇದೇ ಸ್ಪಾಟ್ಲೈಟ್ ಎಫೆಕ್ಟ್ ಆಗಿದೆ. ನಿಮಗೆ ಅನ್ನಿಸ್ತಾ ಇರುತ್ತೆ ಜಗತ್ತು ಕೇರ್ ಮಾಡುತ್ತೆ, ಕಾಳಜಿ ಮಾಡುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅಂತೇಳಿ. ಬಟ್ ರಿಯಾಲಿಟಿ ಆ ರೀತಿಯಲ್ಲಿ ವರ್ಕ್ ಆಗಲ್ಲ. ಇನ್ನು ನೀವೇನಾದರೂ ಯಾವುದಾದ್ರೂ ಒಂದು ಫಂಕ್ಷನಿಗೆ ಹೋಗುವಾಗ ನಿಮ್ಮ ಬಟ್ಟೆ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇದ್ದರೆ, ನಿಮಗೆ ನೀವು ಅನ್ಕೊತಾ ಇರ್ತೀರ ನನ್ನ ಬಟ್ಟೆ ಸ್ವಲ್ಪ ಹಂಗಿದೆ ಹಿಂಗಿದೆ, ಯಾರಾದರೂ ನೋಡಿಬಿಡ್ತಾರೆ, ಯಾರಾದರೂ ಅನ್ಕೋತಾರೆ, ಕೇಳಿದರೆ ಏನು ಮಾಡೋದು, ಹಂಗೆ ನೀವು ಅನ್ಕೊತಾ ಇರ್ತೀರ. ಬಟ್ ಯಾರೂ ನಿಮಗೆ ಕೇಳೋದೇ ಇಲ್ಲ. ನೋಡಿದರೂ ಕೂಡ ನಿಮ್ಮ ಬಟ್ಟೆ ಅಲ್ಲಿ ಇಲ್ಲಿ ಸ್ವಲ್ಪ ಹಿಂಗಾಗಿದೆ, ಸ್ವಲ್ಪ ಭಾಳಷ್ಟು ಟೈಟ್ ಆಗಿದೆ, ಲೂಸ್ ಆಗಿದೆ ಅನ್ನೋದು ಕಂಡ್ರೂ ಕೂಡ ಅವರು ಅದನ್ನು ಕೇಳೋದು ಇಲ್ಲ, ನೋಡಿದರೂ ಕೂಡ ಇಗ್ನೋರ್ ಮಾಡಿಬಿಡ್ತಾರೆ. ಇದೇ ರಿಯಾಲಿಟಿ ಆಗಿದೆ. ಇನ್ನು ಕೆಲವೊಂದಿಷ್ಟು ಜನ ಹುಡುಗಿಯರು, ನಾನು ಕೂಡ ಈ ರೀತಿ ಸ್ವಲ್ಪ ಮಾಡರ್ನ್ ಥರ ಬಟ್ಟೆ ಹಾಕೊಂಡ್ಬಿಟ್ರು ಎಲ್ಲರೂ ನನ್ನೇ ನೋಡ್ತಾರೆ, ಜೊಲ್ ಸುಡ್ಸ್ಕೊಂಡ್ಬಿಟ್ಟು ನನ್ನ ಹಿಂದೆ ಬರ್ತಾರೆ ಅಂತೇಳಿ ಅವಳಿಗೆ ಅನಿಸ್ತಾ ಇರುತ್ತೆ. ಬಟ್ ಯಾರೂ ಬರೋದು ಇಲ್ಲ. ಇವಳು ಯಾರು ನೋಡಲಿ ಅಂತ ಬಟ್ಟೆ ಹಾಕ್ಕೊಂಡಿರ್ತಾಳೋ ಅವ್ರು ನೋಡೋದೇ ಇಲ್ಲ, ಬೇರೆಯವರೇ ನೋಡಿಬಿಡ್ತಾರೆ. ಸೊ ಮ್ಯಾಕ್ಸಿಮಮ್ ಕೇಸ್ಗಳಲ್ಲಿ ಈ ರೀತಿ ಆಗತ್ತೆ. ಇನ್ನು ಎಷ್ಟೋ ಜನ ಹುಡುಗರು ತಲೆ ಕೂದಲುಗಳು ಉದುರ್ತಾ ಇವೆ ಅನ್ನೋದನ್ನು ಹುಡುಗಿಯರು ನೋಡ್ತಾರೆ, ನನ್ನನ್ನು ರಿಜೆಕ್ಟ್ ಮಾಡ್ತಾರೆ ಅಂತೆಲ್ಲ ತಲೆ ಕೆಡಿಸ್ಕೊಂಡ್ಬಿಟ್ಟು ವರಿಡ್ ಆಗಿರ್ತಾರೆ. ಆದರೆ ರಿಯಾಲಿಟಿಯಲ್ಲಿ ಏನಾಗುತ್ತೆ, ಏನೂ ಆಗೋದಿಲ್ಲ. ಎಷ್ಟೋ ಜನ ಹುಡುಗಿಯರು ಇವ್ರ ತಲೆಯಲ್ಲಿ ಕೂದಲುಗಳಿಲ್ಲ, ಉದುರ್ತಾ ಇವೆ ಅನ್ನೋದನ್ನು ಇಗ್ನೋರ್ ಮಾಡಿಬಿಡ್ತಾರೆ.
ಗಮನಿಸೋದೇ ಇಲ್ಲ. ನಿಮಗೆ ಅನಿಸ್ತಾ ಇರುತ್ತೆ ನನ್ನ ತಲೆಯಲ್ಲಿ ಕೂದಲುಗಳು ಕಡಿಮೆ ಆಗಿಬಿಟ್ಟಿವೆ, ತಲೆ ಕೂದಲು ಉದುರ್ತಾ ಇವೆ ಅಂತಂದರೆ ಎಲ್ಲರೂ ನನ್ನೇ ನೋಡ್ತಾ ಇರ್ತಾರೆ, ಎಲ್ಲ ಹುಡುಗಿಯರು ಇದನ್ನೇ ನೋಡ್ತಾರೆ ಅಂತೇಳಿ ಕೇರೇ ಮಾಡಲ್ಲ. ಮ್ಯಾಕ್ಸಿಮಮ್ ಹುಡುಗಿರು ಕೇರ್ ಮಾಡಲ್ಲ. ನಿಮ್ಮ ತಲೆ ಇಂಪಾರ್ಟೆಂಟ್ ಆಗಿದೆ, ನಿಮ್ಮ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗಿದೆ, ನಿಮ್ಮ ಸ್ಟೇಟಸ್ಸು, ಪವರು, ಫೈನಾನ್ಸ್ ಇಂಪಾರ್ಟೆಂಟ್ ಆಗಿದೆ, ನಿಮ್ಮ ಐಡಿಯಾಗಳು ಇಂಪಾರ್ಟೆಂಟ್ ಆಗಿವೆ, ನೀವು ಇಂಪಾರ್ಟೆಂಟ್ ಆಗಿದ್ದೀರಾ, ನಿಮ್ಮ ತಲೆಯಲ್ಲಿರುವ ಕೂದಲುಗಳಲ್ಲ. ಸೊ ತಲೆಯಲ್ಲಿ ಕೂದಲಿಲ್ದವರು ಕೂಡ ಬಿಲಿಯನೇರ್ಗಳಾಗಿದ್ದಾರೆ, ಮಿಸ್ ವರ್ಲ್ಡ್ಗಳನ್ನು ಮದುವೆ ಆಗಿದ್ದಾರೆ. ಏನು ಹೇಳ್ಬೇಕು ನಿಮಗೆ? ಸೊ ನಿಮಗೆ ಈ ರೀತಿ ಅನ್ನಿಸ್ತಾ ಇರುತ್ತೆ, ಬಟ್ ರಿಯಾಲಿಟಿಯಾಗಿ ಯಾರೂ ಅಷ್ಟೊಂದು ಕೇರ್ ಮಾಡಲ್ಲ, ಇಗ್ನೋರ್ ಮಾಡಿಬಿಡ್ತಾರೆ. ಸೊ ಇವೆಲ್ಲವೂ ಕೂಡ ದ ಸ್ಪಾಟ್ಲೈಟ್ ಎಫೆಕ್ಟಿಗೆ ಬೆಸ್ಟ್ ಎಕ್ಸಾಂಪಲ್ಗಳಾಗಿವೆ. ನಿಮಗೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲನ್ನು ಕೊಡಬೇಕಪ್ಪ ಅಂತಂದರೆ ಇದಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಯಾವಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಡ್ತಾರೋ ಆವಾಗ ಅವರು ಒಂದು ಗ್ರೇಟ್ ಮಾತನ್ನು ಹೇಳ್ತಾರೆ. ಆ ಮಾತು ಏನಪ್ಪ ಅಂತಂದರೆ, ನಾನು ಬರೆದಿರುವ ಸಂವಿಧಾನ ಶ್ರೇಷ್ಠವಾಗಿದೆ, ಪವರ್ಫುಲ್ ಆಗಿದೆ, ಆದರೆ ಈ ಸಂವಿಧಾನ ಭ್ರಷ್ಟ ದುಷ್ಟ ರೆಪಿಸ್ಟರ ಕೈಗೆ ಹೋದರೆ, ದುಷ್ಟರ ಕೈಗೆ ಹೋದರೆ ಈ ಸಂವಿಧಾನ ನಿಮ್ಮನ್ನು ಕಾಪಾಡಲ್ಲ. ಈ ಸಂವಿಧಾನ ಕೆಟ್ಟ ಜನರ ಕೈ ಕೆಳಗೆ ಹೋಗದಂತೆ ತಡೀರಿ ಅಂತ ಹೇಳ್ತಾರೆ. ಆದರೆ ಇವತ್ತು ನಮ್ಮ ಜನರಿಗೆ ಇವರು ಇದನ್ನು ಹೇಳಿದ್ದಾರೆ ಅನ್ನೋದೇ ಗೊತ್ತಿಲ್ಲ, ಮರ್ತು ಬಿಟ್ಟಿದ್ದಾರೆ, ಇಗ್ನೋರ್ ಮಾಡಿದ್ದಾರೆ. ಸೊ ಈ ರೀತಿ ಜನ ಮಾಡ್ತಾರೆ ಅನ್ನೋದು ಅಂಬೇಡ್ಕರ್ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಅಂಬೇಡ್ಕರ್ ಅವರು ಆವಾಗ ಕೊಟ್ಟ ಒಂದು ಇಂಟರ್ವ್ಯೂದಲ್ಲಿ ಹೇಳ್ತಾರೆ, ನಮ್ಮ ದೇಶದಲ್ಲಿ ಏನು ಡೆಮೋಕ್ರಸಿ ಇದೆ ಅಲ್ಲ, ಪ್ರಜಾಪ್ರಭುತ್ವ, ಇದು 100 ವರ್ಷಕ್ಕಿಂತಲೂ ಜಾಸ್ತಿ ಸಮಯದ ತನಕ ಹೋಗಲ್ಲ. ಪ್ರಜಾಪ್ರಭುತ್ವ ಹೋಗುತ್ತೆ ಮತ್ತು ರಾಜಪ್ರಭುತ್ವ ಬರುತ್ತೆ. ಯಾಕಪ್ಪ ಅಂತಂದರೆ ನಮ್ಮ ಜನ ಅನ್ಕಾನ್ಸಿಯಸ್ ಆಗಿದ್ದಾರೆ ಅಂತ ಅವ್ರು ಹೇಳಿದರು. ಅದು ಇವತ್ತು ನಿಜ ಆಗ್ತಾಯಿದೆ. ಸೊ ನಿಮ್ಮ ಜೊತೆಗೆ ಎಷ್ಟೇ ದೊಡ್ಡ ಸ್ಕ್ಯಾಮ್ ಆಗಲಿ, ಅನ್ಯಾಯ ಆಗಲಿ, ಏನೇ ಆಗಲಿ, ನಿಮಗೆ ನ್ಯಾಯ ಸಿಗಲ್ಲ. ಯಾಕಂದರೆ ಸಂವಿಧಾನ ಕೆಟ್ಟ ಜನರ ಕೈ ಕೆಳಗೆ ಹೋಗಿ ನರಳ್ತಾ ಇದೆ. ಇಲ್ಲಿ ಸಂವಿಧಾನದ ಮೇಲೇ ಅತ್ಯಾಚಾರ ಆಗ್ತಾ ಇದೆ. ಹೀಗಿರುವಾಗ ನಿಮಗೆ ಹೆಂಗೆ ನ್ಯಾಯ ಸಿಗತ್ತೆ? ಸೊ ಅಂಬೇಡ್ಕರ್ ಅವರು ಆವಾಗಲೇ ಹೇಳಿದ್ದಾರೆ, ನಮ್ಮ ಜನ ಅನ್ಕಾನ್ಸಿಯಸ್ ಆಗಿದ್ದಾರೆ, ಹೀಗಾಗಿ ಈ ರೀತಿ ಆಗತ್ತೆ ಅಂತ ಹೇಳಿಬಿಟ್ಟು. ನೀವು ದ ಸ್ಪಾಟ್ಲೈಟ್ ಎಫೆಕ್ಟ್ನಿಂದ ಫೈನಲ್ ಆಗಿ ಏನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ನೀವೊಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದೀರಾ. ನೀವು ನೋಡೋಕೆ ಹೆಂಗೆ ಇದ್ದರೂ ಕೂಡ, ನೀವು ಏನೇ ಮಾಡಿದರೂ ಕೂಡ, ನೀವು ಯಾವುದೇ ಥರನಾದ ಬಟ್ಟೆ ಹಾಕ್ಕೊಂಡ್ರೂ ಕೂಡ, ನೀವು ಒಳ್ಳೆಯ ಕೆಲಸಗಳನ್ನ ಮಾಡಿದರೂ ಕೂಡ, ನೀವು ಕೆಟ್ಟ ಕೆಲಸಗಳನ್ನ ಮಾಡಿದರೂ ಕೂಡ, ಈ ಜಗತ್ತಿನಲ್ಲಿರುವ ಮ್ಯಾಕ್ಸಿಮಮ್ ಜನ ನಿಮ್ಮನ್ನು ನೋಟಿಸ್ ಮಾಡೋದಿಲ್ಲ, ನಿಮ್ಮನ್ನು ನೋಡೋದೇ ಇಲ್ಲ. ಅವ್ರಿಗೆ ನೀವು ಈ ರೀತಿ ಇದ್ದೀರಾ, ಹಿಂಗಿದ್ದೀರಾ, ಅದಿದೆ ಇದಿದೆ, ನೀವು ಹೋರಾಟ ಮಾಡ್ತಾ ಇದ್ದೀರಾ, ನಿಮ್ಮೊಂದಿಗೆ ಇಷ್ಟು ದೊಡ್ಡ ಅನ್ಯಾಯ ಆಗಿದೆ, ಯಾವುದನ್ನು ಕೂಡ ಅವರು ಚಿಂತಿಸುವುದಿಲ್ಲ, ಅದನ್ನು ಅವ್ರು ನೋಡೋದು ಇಲ್ಲ, ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಇನ್ನು ಎರಡನೇದಾಗಿ, ಸಪೋಸ್ ಅವರಿಗೇನಾದರೂ ಗೊತ್ತಾಗಿದ್ದರೂ ಕೂಡ, ಅವ್ರು ನೋಡಿದ್ರೂ ಕೂಡ ಇಗ್ನೋರ್ ಮಾಡ್ತಾರೆ, ಇಗ್ನೋರ್ ಮಾಡಿಬಿಡ್ತಾರೆ. ಯಾಕಪ್ಪ ಅಂತಂದರೆ ಅವರಿಗೆ ಅವರದ್ದೇ ಆದಂಥ ಕೆಲಸಗಳಿವೆ, ಪ್ರಯಾರಿಟಿಗಳಿವೆ, ಜಾಬ್ ಇದೆ, ಬಿಸ್ನೆಸ್ ಇದೆ, ಅದರ ಮೇಲೆ ಅವರು ಫೋಕಸ್ಡ್ ಆಗಿರ್ತಾರೆ. ಇದು ಯಾವುದೂ ಇಲ್ಲಪ್ಪ ಅಂತಂದರೆ ಅವರ ಲೈಫಲ್ಲೇ ಸಾವಿರಾರು ಸಮಸ್ಯೆಗಳಿರ್ತವೆ. ಸೊ ನಿಮ್ಮ ಸಮಸ್ಯೆಗಾಗಿ ಯಾಕೆ ಅವ್ರು ಅಳ್ತಾರೆ? ದಿನಕ್ಕೊಬ್ಬರು ಸಾಯ್ತಾರಪ್ಪ, ದಿನ ಅಳಕ್ಕಾಗತ್ತೆ ಅಂತೇಳಿ ಇಗ್ನೋರ್ ಮಾಡಿಬಿಡ್ತಾರೆ. ಎಷ್ಟೇ ದೊಡ್ಡ ಕ್ರೈಮ್ ಆಗಿದ್ರೂ ಕೂಡ ಇಗ್ನೋರ್ ಮಾಡಿಬಿಡ್ತಾರೆ. ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಲ್ಲ. ಇನ್ನು ಜನರಿಗೆ ಇದನ್ನು ಇಗ್ನೋರ್ ಮಾಡೋಕ್ಕಾಗಲಿಲ್ಲ, ಇದನ್ನು ನೆನಪಲ್ಲಿ ಇಟ್ಕೋಬೇಕು, ಇದಕ್ಕೊಂದು ತಕ್ಕ ಶಾಸ್ತಿ ಮಾಡಬೇಕು, ಅವ್ರಿಗೆ ನ್ಯಾಯ ಸಿಗಬೇಕು, ಇದು ಸರಿ ಹೋಗ್ಬೇಕಂತ ಅನಿಸಿದ್ರು ಕೂಡ ಜನ ಒಂದು ಸರ್ತಿ ಮಲಿಗೆದ್ರಪ್ಪ ಅಂತಂದರೆ ಮರ್ತು ಬಿಡ್ತಾರೆ, ಬೇಗನೆ ಮರ್ತು ಬಿಡ್ತಾರೆ ಅವರು. ಇವತ್ತು ನಾನು ಎಷ್ಟೇ ದೊಡ್ಡ ಸ್ಟುಪಿಡ್ ಕೆಲಸ ಮಾಡಿದರೂ ಕೂಡ ಮಲ್ಕೊಂಡೇದ್ನಪ್ಪ ಅಂತಂದರೆ ನಾನೇ ಅದರಿಂದ ಮರ್ತು ಬಿಟ್ಟಿರ್ತೀನಿ, ಪಶ್ಚಾತ್ತಾಪ ಪಡೋದೇ ಇಲ್ಲ ನಾಳೆ ಅದಕ್ಕೆ. ಸೊ ಈ ಕ್ರೈಮ್ ಮಾಡೋರು ಕೂಡ ಅದೇ ರೀತಿ, ಜನರ ಕಣ್ಣಿಗೆ ಇವನು ಕ್ರಿಮಿನಲ್ ಇದ್ದಾನೆ, ಇವನು ಭ್ರಷ್ಟ ದುಷ್ಟ ರೆಪಿಸ್ಟನ್ ಇದ್ದಾನೆ ಅಂತ ಗೊತ್ತಾದರೂ ಕೂಡ ಜನ ಅವನನ್ನು ಬೇಗನೆ ಮರ್ತು ಬಿಡ್ತಾನೆ, ಅವ್ನು ಕೆಟ್ಟ ಕೆಲಸ ಮಾಡಿರೋದನ್ನು ಮರ್ತು ಬಿಡ್ತಾರೆ, ಮತ್ತು ಅವನಿಗೇನೆ ಓಟ್ ಹಾಕ್ತಾರೆ, ಮತ್ತು ಅವನಿಗೇನೆ ಜೈ ಅಂತ ಹೋಗ್ತಾರೆ. ಇದು ಸ್ಪಾಟ್ಲೈಟ್ ಎಫೆಕ್ಟಿಗೆ ಕೆಲವೊಂದಿಷ್ಟು ಬೆಸ್ಟ್ ಎಕ್ಸಾಂಪಲ್ಗಳಾಗಿವೆ. ನಿಮಗೆ ಇದು ಅರ್ಥ ಆಗಿದ್ದರೆ ಇದರಿಂದ ಹೊರ ಬರೋದು ಹೇಗೆ ಅನ್ನೋದನ್ನು ಈಗ ಡಿಸ್ಕಸ್ ಮಾಡೋಣ. ಇದರಿಂದ ಹೊರ ಬರೋದು ಅಷ್ಟೊಂದು ಈಸಿ ಅಲ್ಲ. ಇದರಿಂದ ನೀವು ಹೊರ ಬರಬೇಕಪ್ಪ ಅಂತಂದರೆ ನೀವು ಮೆಂಟಲಿ ಮೆಚ್ಯೂರ್ ಆಗಬೇಕು, ಇಮೋಷ್ನಲಿ ಇಂಟೆಲಿಜೆಂಟ್ ಆಗಬೇಕು, ಆವಾಗಲೇ ನೀವು ಇದರಿಂದ ಹೊರ ಬರ್ತೀರಾ, ಇಲ್ಲ ಅಂತಂದರೆ ಸಾಧ್ಯವಿಲ್ಲ. ನಾನು ನಿಮಗೆ ಕೆಲವೊಂದಿಷ್ಟು ಸ್ಟೇಟ್ ಫಾರ್ವರ್ಡ್ ಆಗಿರುವ ಟಿಪ್ಸ್ಗಳನ್ನು ಹೇಳುವೆ, ಇವುಗಳನ್ನು ಫಾಲೋ ಮಾಡಿದರೆ ನೀವು ದ ಸ್ಪಾಟ್ಲೈಟ್ ಎಫೆಕ್ಟ್ದಿಂದ ಈಸಿಲಿ ಹೊರ ಬರ್ಬೋದು. ಟಿಪ್ ನಂಬರ್ 1 ಏನಪ್ಪ ಅಂತಂದರೆ, ಪೀಪಲ್ಸ್ ಒಪಿನಿಯನ್ಸ್ ಡೋಂಟ್ ಪೇ ಯುವರ್ ಬಿಲ್ಸ್ ಅನ್ನೋದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಜನ ನನ್ನ ಬಗ್ಗೆ ಏನು ಅನ್ಕೊತಾರೆ ಅನ್ನೋ ಅಭಿಪ್ರಾಯಗಳಿಂದ ನನ್ನ ಹೊಟ್ಟೆ ತುಂಬಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಜನ ನಿಮ್ಮ ಬಗ್ಗೆ ಒಳ್ಳೆಯದು ಮಾತಾಡಿದರೂ ಕೂಡ ನಿಮಗೇನು ದುಡ್ಡು ಬರಲ್ಲ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗಲ್ಲ. ಜನ ನಿಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡಿದರೂ ಕೂಡ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನು ಕಡಿಮೆ ಆಗಲ್ಲ. ಜನರ ಅಭಿಪ್ರಾಯಗಳಿಂದ ನಿಮ್ಮ ಜೀವನ ನಡೆಯಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ, ಪೀಪಲ್ ಥಿಂಕ್ ಅಬೌಟ್ ದೆಮ್ ನಾಟ್ ಯು ಅನ್ನೋದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು.
ಜನ ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಹೇಗೆ ನೀವು ನಿಮ್ಮ ಸ್ವಾರ್ಥದ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀರೋ, ಅದೇ ರೀತಿ ಜನ ಅವರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ನಿಮ್ಮ ಬಗ್ಗೆ ಅಲ್ಲ ಅನ್ನೋದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮೂರನೇದೇನಪ್ಪ ಅಂತಂದರೆ, ಮೋಸ್ಟ್ ಪೀಪಲ್ ಆರ್ ಟು ಬಿಜಿ ವರಿಂಗ್. ಬಹಳಷ್ಟು ಜನ ತಮ್ಮ ಲೈಫಲ್ಲಿ ಬಿಜಿ ಆಗಿಬಿಟ್ಟಿದ್ದಾರೆ. ಅವರಿಗೆ ಅವರದ್ದೇ ಆದ ಸಮಸ್ಯೆಗಳಿವೆ, ಅವರದ್ದೇ ಆದ ಕೆಲಸಗಳಿವೆ, ಅವರದ್ದೇ ಆದ ನೋವು, ನಷ್ಟ, ಕಷ್ಟಗಳಿವೆ. ಸೊ ಜನ ಅದರಲ್ಲಿ ಬಿಜಿ ಆಗಿಬಿಟ್ಟಿದ್ದಾರೆ. ಜನರ ಹತ್ರ ಟೈಮ್ ಇಲ್ಲ ನಿಮ್ಮ ಕಥೆಯನ್ನು ಕೇಳೋಕ್ಕೆ, ನಿಮ್ಮ ಕಡೆ ನೋಡೋಕ್ಕೆ, ನೀವು ಎಲ್ಲಿ ಹೋಗ್ತೀರಾ, ಏನು ಮಾಡ್ತೀರಾ ಅಂತೇಳಿ ನೋಡೋಕ್ಕೆ ಯಾವನಿಗೂ ಕೂಡ ಟೈಮ್ ಇಲ್ಲ. ನಿಮ್ಮ ಫ್ರೆಂಡ್ಸ್ಗಳು ಅವರ ಲೈಫಲ್ಲಿ ಬಿಜಿ ಆಗಿದ್ದಾರೆ, ನಿಮ್ಮ ಮನೆಯವರು ಅವ್ರ ಲೈಫಲ್ಲಿ ಬಿಜಿ ಆಗಿದ್ದಾರೆ, ನಿಮ್ಮ ರಿಲೇಟಿವ್ಸ್ಗಳು ಊರವರು ಅವ್ರವ್ರ ಲೈಫಲ್ಲಿ ಅವ್ರವ್ರು ಬಿಜಿ ಆಗಿದ್ದಾರೆ, ಒದ್ದಾಡ್ತಾ ಇದ್ದಾರೆ. ಸೊ ಯಾವನಿಗೂ ಕೂಡ ಇಲ್ಲಿ ಫುರ್ಸತ್ತಿಲ್ಲ 24/7 ನೀವೇನು ಮಾಡ್ತೀರಾ ಅನ್ನೋದನ್ನು ನೋಡ್ತಾ ಬರೋಕ್ಕೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ಸೆಲ್ಫಿಶ್ ವರ್ಲ್ಡ್ ಕೇರ್ಸ್ ನೋ ಬಡಿ, ಲಿವ್ ಫಾರ್ ಯುವರ್ ಸೆಲ್ಫ್. ಈ ಸ್ವಾರ್ಥ ಜಗತ್ತಿದೆಯಲ್ಲ, ಯಾರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ನೀವು ಹುಟ್ಟಿದ್ರೂ ಕೂಡ ಜಗತ್ತಿಗೇನು ಲಾಭ ಆಗೋದಿಲ್ಲ, ನೀವು ಸತ್ರೂ ಕೂಡ ಜಗತ್ತಿಗೇನು ನಷ್ಟ ಆಗೋದಿಲ್ಲ. ಜಗತ್ತು ತನ್ನ ಪಾಡಿಗೆ ತಾನು ನಡೀತಾ ಇರುತ್ತೆ. ಸ್ವಾರ್ಥಿ ಜಗತ್ತಿದೆ. ನೀವು ಸತ್ತ 4ನೇ ದಿನಕ್ಕೆ ಯಾರೂ ಕೂಡ ನಿಮ್ಮ ಬಗ್ಗೆ ಕೇರ್ ಮಾಡಲ್ಲ. ನೀವು ಸತ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ನಿಮ್ಮನ್ನು ಶವ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಯಾರೂ ಕೂಡ ನಿಮ್ಮ ಹೆಸರನ್ನು ಕೂಡ ತೆಗೆದುಕೊಳ್ಳೋದಿಲ್ಲ. ಇಷ್ಟೊಂದು ಸ್ವಾರ್ಥಿ ಪ್ರಪಂಚ ಇದಾಗಿದೆ. ಕರೋನಾ ಬಂದಾಗ ನೀವು ನೋಡಿರ್ಬೋದು, ನಿಮ್ಮ ಮನೆಯವರೇ ನಿಮ್ಮ ಹೆಣ ತೆಗೆದುಕೊಳ್ಳೋಕ್ಕೂ ಕೂಡ ಮುಂದೆ ಬರೋಕ್ಕೆ ರೆಡಿ ಇರಲಿಲ್ಲ, ಅಂಥ ಪರಿಸ್ಥಿತಿ ಬಂದಿತ್ತು. ಸೊ ಸ್ವಾರ್ಥಿಗಳ ಜಗತ್ತಿದೆ. ನೀವು ನಿಮ್ಮಷ್ಟಕ್ಕೆ ಬದುಕುವುದನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ನೆಕ್ಸ್ಟ್, ನೀವು ಯಾವಾಗ ಸ್ಪಾಟ್ಲೈಟ್ ಎಫೆಕ್ಟಿಗೆ ಒಳಗಾಗ್ತಿರೋ, ಸೊ ನಾನೇನಾದರೂ ಬೇರೆಯವರು ಈ ತಪ್ಪನ್ನು ಮಾಡುವಾಗ, ಈ ರೀತಿ ಮಾಡುವಾಗ ನೋಡಿದರೆ ನಾನೇನು ಮಾಡ್ತಾ ಇದ್ದೆ ಅಂತೇಳಿ ಈ ಪ್ರಶ್ನೆಯನ್ನು ನಿಮಗೆ ನೀವೇ ಕೇಳಿಕೊಳ್ಳಬೇಕು. ನಾನೇನಾದರೂ ಹೋಗೋವಾಗ ಎಡವಿ ಬೀಳೋ ವ್ಯಕ್ತಿಯನ್ನು ನೋಡಿದರೆ ನಾನೇನು ಮಾಡ್ತಾ ಇದ್ದೆ? ಎಡವಿ ಬಿದ್ದೆ ಅಂತೇಳಿ ನಗ್ತಾ ಇದ್ನ? ಅವನೇನು ಹೋಗಿ ಬೈತಾ ಇದ್ನ? ಇಲ್ಲ. ನೀವು ಯಾವುದಕ್ಕಾಗಿ ಹೆದರ್ತಿರ್ತೀರೋ ಅದನ್ನು ಬೇರೆಯವ್ರು ಮಾಡಿದಾಗ ಆ ಜಾಗದಲ್ಲಿ ನೀವು ನಿಂತು ನೋಡ್ತಾ ಇದ್ದರೆ ನೀವೇನು ಮಾಡ್ತಿದ್ರಿ ಅನ್ನೋದನ್ನು ಕ್ವಶನನ್ನು ನಿಮಗೆ ನೀವೇ ಕೇಳ್ಕೊಳ್ಳಿ. ಆನ್ಸರ್ ಸಿಂಪಲ್ ಇದೆ. ನೀವು ನೋಡ್ತಾನೆ ಇರಲಿಲ್ಲ, ಮ್ಯಾಕ್ಸಿಮಮ್ ಕೇಸಲ್ಲಿ ನೋಡಿದರೂ ಕೂಡ ಇಗ್ನೋರ್ ಮಾಡ್ತಾ ಇದ್ದೀರಾ, ಮತ್ತು ಇಗ್ನೋರ್ ಮಾಡ್ತಿದ್ರು ಕೂಡ ಮರ್ತು ಬಿಡ್ತಾ ಇದ್ದೀರಾ. ಇಷ್ಟೇ, ಜಗತ್ತು ಕೂಡ ಇಷ್ಟೇ ಮಾಡುತ್ತೆ. ಸೊ ಈಗ ದೊಡ್ಡ ದೊಡ್ಡ ಅಪರಾಧಗಳನ್ನು ಮಾಡಿದವರೇ ತಲೆ ಎತ್ಕೊಂಡು ಎಲ್ಲ ಕಡೆ ತಿರುಗ್ತಾ ಇದ್ದಾರೆ. ಪದ್ಮಭೂಷಣ, ವಿಭೂಷಣ ಪ್ರಶಸ್ತಿಗಳನ್ನು ತೊಗೊತಾ ಇದ್ದಾರೆ. ರಾಜ್ಯಸಭಾ ಸದಸ್ಯರಾಗಿ ನಾಮಾಂಕಿತರಾಗ್ತಾ ಇದ್ದಾರೆ. ಎಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ. ಮುಂದೆ ರಾಷ್ಟ್ರಪತಿ ಕೂಡ ಆಗ್ತಾರೆ ಈಗ. ಸೊ ಇಂಥವರೆಲ್ಲ ಬದುಕುವಾಗ ನಿಮಗೇನಾಗಿದೆ? ನೀವು ಹೊಸದನ್ನು ಕಲಿಯೋಕೆ ಹೊರಟಿದ್ದೀರಾ, ಹೊಸದನ್ನು ಮಾಡೋಕೆ ಹೊರಟಿದ್ದೀರಾ, ಯಾಕೆ ತಲೆ ಕೆಡಿಸ್ಕೊತೀರಾ? ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಮಲ್ಲಿ ಏನಾದರೂ ವೀಕ್ನೆಸಸ್ಗಳಿದ್ರೆ, ನೀವು ನೋಡೋಕ್ಕೆ ಚೆನ್ನಾಗಿಲ್ಲಪ್ಪ ಅಂತಂದ್ರೆ ನೀವು ನಿಮ್ಮ ಮೇಲೇ ನಗೋದನ್ನು ಪ್ರಾಕ್ಟೀಸ್ ಮಾಡಿ. ಸೊ ನೀವು ಓಪನ್ ಮೈಂಡೆಡ್ ಆಗಿ, ಸ್ವಲ್ಪ ಮೆಚ್ಯೂರ್ ಆಗಿ, ಎಮೋಷ್ನಲಿ ಇಂಟೆಲಿಜೆಂಟ್ ಆಗಿ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೀವು ಖಂಡಿತವಾಗಿಯೂ ದ ಸ್ಪಾಟ್ಲೈಟ್ ಎಫೆಕ್ಟ್ದಿಂದ ಹೊರಗೆ ಬಂದೇ ಬರ್ತೀರಾ. ನೀವು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದನ್ನು ಕಲೀರಿ. ಆವಾಗ ನಿಮಗೆ ಇಂಥದ್ದಕ್ಕೆಲ್ಲ ಟೈಮೇ ಸಿಗಲ್ಲ. ನಿಮ್ಮ ಟೈಮು ವೇಸ್ಟ್ ಆಗ್ತಾ ಇದೆ. ನಿಮ್ಮ ಹತ್ರ ಟೈಮ್ ವೇಸ್ಟ್ ಆಗ್ತಾ ಇರೋದ್ರಿಂದಲೇ ನಿಮಗೆ ಇಂಥದ್ದನ್ನೆಲ್ಲ ಯೋಚನೆ ಮಾಡೋಕ್ಕೆ ಪುರ್ಸೊತ್ತು ಸಿಗ್ತಾ ಇದೆ. ಅದಕ್ಕಾಗಿ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಿದರೆ ನಿಮಗೆ ಇಂಥದ್ದಕ್ಕೆಲ್ಲ ಟೈಮೇ ಸಿಗಲ್ಲ. ಆವಾಗ ನೀವು ಹ್ಯಾಪಿಯಾಗಿರ್ತೀರ, ಸಕ್ಸಸ್ಫುಲ್ ಆಗಿರ್ತೀರ. ಒಂದು ವೇಳೆ ನಿಮಗೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringbusinessschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಇದಿಷ್ಟು ಈ ಸ್ಪಾಟ್ಲೈಟ್ ಎಫೆಕ್ಟ್ನ ಬಗ್ಗೆ ಒಂದು ಕಂಪ್ಲೀಟ್ ಆದ ಡೀಟೇಲ್ಸ್ ಆಯಿತು. ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಅರ್ಥ ಆಗಿದ್ದರೆ ಇದನ್ನು ಸರಿಯಾಗಿ ಫಾಲೋ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.